ಕ್ಯಾಮ್ರಾ ಆಗಿದೆ ಚೆನ್ನಾಗಿ ಕಾಣಿಸೋದು. ನೀವು ಒಬ್ಬಳೇ ಚೆನ್ನಾಗಿ ಕಾಣಿಸೋದು. ನೋಡಿ ಗೈಸ್, ಇವರೆಲ್ಲ ನನ್ನ ಫ್ಯಾನ್ಸ್. ತಮ್ಮಗಳಂತೆ. ಗೈಸ್, ಇವತ್ತಿನ ವಿಡಿಯೋ ಏನು ಅಂತ ಹೇಳಿದ್ರೆ ಒಂದು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವನ ವ್ಲಾಗ್ಸ್. ಇವತ್ತು ಮದುವೆ ಹಿಂದಿನ ದಿವಸ, ಅಂದರೆ ನನ್ನ ಕಸಿನ್ ಮದುವೆ ಹಿಂದಿನ ದಿವಸ ನಾನು 4:15ಗೆ ಮನೆ ಕೆಲಸ ಮುಗಿಸ್ಕೊಂಡು ಇಲ್ಲಿ ನೋಡಿ ಮದುವೆ ಹೆಣ್ಣು ರೆಡಿ ಆಗ್ತಾ ಇದ್ದಾರೆ. ಹಾಯ್ ಮಾಡಿ ಮದುವೆ ಹೆಣ್ಣು ಹಾಯ್ ಮಾಡಿ. ಹಾಯ್. ಆಮೇಲೆ ಇಲ್ಲಿ ಯಾವ ಸೆಟ್ನ ಯಾವಾಗ ಹಾಕ್ಕೊಬೇಕು, ಯಾವುದನ್ನು ಎಲ್ಲಿ ಇಟ್ಕೊಬೇಕು ಅಂತೆಲ್ಲ ಅರೇಂಜ್ಮೆಂಟ್ ಮಾಡ್ಕೊತಾ ಇದ್ವಿ. ಕೊನೆಗೆ ಒಂದು ಸೆಟ್ನ ಫೈನಲೈಸ್ ಮಾಡಿ ಇವಾಗ ಆ ಸೆಟ್ನ ಹಾಕ್ಕೊತಾ ಇದ್ಲು. ಆಮೇಲೆ ನೈಲ್ ಪಾಲಿಶ್ ಹಾಕ್ಕೊಳ್ಳೋದನ್ನೇ ಮರ್ತೋಗ್ಬಿಟ್ಟಿದ್ಲು ಮದುವೆ ಹೆಣ್ಣು. ಅಂದರೆ ಹಾಕ್ಕೊಬೇಕು, ಲಾಸ್ಟ್ ಮೂಮೆಂಟಿಗೆ ಇಟ್ಕೊಂಡಿದ್ಲು. ಬಟ್ ಅದು ಒಣಗೋದೆಲ್ಲ ಟೈಮ್ ಆಗುತ್ತೆ ಅಂತ ಹೇಳಿ ಕೊನೆಗೆ ಯಾವ ಕಲರ್ ಚೂಸ್ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಿ ಫೈನಲಿ ಒಂದು ಕಲರ್ ಚೂಸ್ ಮಾಡಿ ಅದನ್ನು ಕೂಡ ಅಪ್ಲೈ ಮಾಡಿದ್ಲು. ಆಮೇಲೆ ಹೇರ್ ಸ್ಟೈಲ್ನ ಬ್ಯೂಟಿ ಪಾರ್ಲರ್ ಅವ್ರಿಗೆ ಹೇಳಿದ್ರು, ಹಾಗಾಗಿ ಅದ್ರ ಬಗ್ಗೆ ಅಂತ ಕೆಡ್ಸ್ಕೊಂಡಿಲ್ಲ. ನೈಲ್ ಪಾಲಿಶ್ನ ಬಳ್ದು ಹಾಕ್ತಿದ್ದಾರೆ ಇವರು. ಅವ್ರ ಮಗುನ ಆಟ ಆಡಿಸ್ತಾ ಇದ್ದಾರೆ, ತಶ್ವಿನ್ ದೇವ್ನ. ಹಾಯ್. ಇಲ್ಲಿ ಲೇಡೀಸ್ ಗ್ಯಾಂಗ್ ಇದೆ. ಓಕೆ ತೋರಿಸಿ ಮದುವೆ ಹೆಣ್ಣಿಂದ ವಾಕು. ಮದುವೆ ಹೆಣ್ಣು ಹೇಗ್ ನಡೀತಾಳೆ ಸೀರೆಲೆ ಅಂತ ತೋರಿಸ್ತಿದ್ದಾರೆ, ನೋಡೋಣ ಬನ್ನಿ. ಈಗ ರೆಡಿ ಎಲ್ಲ ಹಾಗಾಯಿತು. ಸೊ ಹೇರ್ ಸ್ಟೈಲ್ಗೊಂದು ಬಾಕಿ ಇತ್ತು, ಹಾಗಾಗಿ ಹೇರ್ ಸ್ಟೈಲ್ ಆರ್ಟಿಸ್ಟ್ ಹತ್ರ ಹೋಗ್ತಾ ಇದ್ಲು. ಆಮೇಲೆ ನಾನು ಇಲ್ಲಿ ಮಗು ಮಲಗಿಸಿರೋದನ್ನ ಎಬ್ಬಿಸ್ಬಿಟ್ಟೆ ಅಂತ ನನಗೆ ಕೆಲಸ ಕೊಡ್ತೀನಿ. ಇವಾಗ ಮೋಮೋಸ್ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಮದುವೆ ಮನೆಗೆ ಬಂದ್ಬಿಟ್ಟು ಮೋಮೋಸ್ ತಿನ್ನಕ್ಕೆ ಹೋಗ್ತಿದ್ದೀವಿ ಅಂತ ನೋಡ್ತಿದ್ದೀರಾ. ಎಷ್ಟೊತ್ತಾದ್ರೂ ಆಲ್ರೆಡಿ ಟೈಮ್ ಬಂದು 6:30 ಆಗ್ತಾಯಿದೆ, 6:39 ಆಗ್ತಾಯಿದೆ. ಇನ್ನೂ ಇವ್ರು ಚೌಟ್ರಿಗೆ ಹೊರಟೇ ಇಲ್ಲ. ಬಟ್ ನಮಗೆ ತುಂಬ ಹಸಿವಾಗ್ತಾ ಇದೆ. ಬೆಳಗ್ಗೆಯಿಂದ ಕೆಲಸನೇ ಆಯಿತು. ನಾನು ಮನೇಲಿ ಕೆಲಸ ಮಾಡಿಬಂದು ಮತ್ತು ಇಲ್ಲಿಗೆ ಬಂದು ಸುಸ್ತಾಗಿತ್ತು, ಹಾಗಾಗಿ ಸ್ವಲ್ಪ ಹಸಿವು ಕೂಡ ಆಗಿದೆ. ಸೊ ಮೋಮೋಸ್ ತಿನ್ನೋಕೆ ಹೋಗ್ತಾ ಇದ್ದೀವಿ. ಇಲ್ಲ ನಮ್ಮ ಹಾಸನ MG ರೋಡ್ ಫುಡ್ ಸ್ಟ್ರೀಟಲ್ಲಿ ಮೋಮೋಸ್ ತಿನ್ನೋಕೆ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವತ್ತು ನಾನು ಫಸ್ಟ್ ಟೈಮ್ ಬೇರೆ ಥರದ ಮೋಮೋಸ್ನ ಟ್ರೈ ಮಾಡ್ತಾ ಇರೋದು. ನನ್ನ ಕಸಿನ್ ಟ್ರೈ ಮಾಡಿದ್ದಾಳೆ, ಬಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ನಮಗೂ ಟ್ರೈ ಮಾಡ್ಸೋಕೆ ಕರ್ಕೊಂಡ್ಬಂದಿದ್ದಾಳೆ. ಚೆನ್ನಾಗಿ ಕಾಣಿಸ್ತಿಲ್ಲ, ನನ್ನ ಕ್ಯಾಮ್ರಾ ಆಗಿದೆ ಚೆನ್ನಾಗಿ ಕಾಣಿಸೋದು. ನೀವು ಒಬ್ಬಳೇ ಚೆನ್ನಾಗಿ ಕಾಣಿಸೋದು. ನನಗೆ ಟೇಸ್ಟ್ ಪ್ರಕಾರ ಅಷ್ಟೇನು ಇಷ್ಟ ಆಗಲಿಲ್ಲ, ಬಟ್ ಇವ್ರುಗಳಿಗೆ ಇಷ್ಟ ಆಯಿತು. ಬಟ್ ನನಗೆ ಅಷ್ಟೇನು ಇಷ್ಟ ಆಗಲಿಲ್ಲ. ಬೆಳಿಗ್ಗೆ ಬಂದ ತಕ್ಷಣ ಚಪ್ರದು ವೀಡಿಯೋ ಮಾಡೋದು ಮರ್ತೋದೆ. ಇದೆ ಮನೆ, ಇದೆ ಚಪ್ರ. ಇವಾಗ ಮನೆಯಿಂದ ಚೌಟ್ರಿಗೆ ಪ್ಯಾಕಿಂಗ್ ನಡೀತಾ ಇದೆ. ಈ ವ್ಲಾಗಲ್ಲಿ ನಾನು ಏನು ತೋರಿಸ್ತೀನಿ ಅಂತ ಅಂದರೆ ಆದಷ್ಟು ಲೈಕ್ ಮದುವೆ ಹೇಗೆ ನಡೆಯುತ್ತೆ, ಮತ್ತು ಪ್ರೊಸೆಸಿಂಗ್ ಎಲ್ಲ ಗೊತ್ತಿರೋ ಏನು ಹೇಳಬೇಕು ಅಂತ, ಬಟ್ ಹೇಗಿರುತ್ತೆ, ಏನೇನು ಮಾಡ್ತೀವಿ ಅಂತ ಕೆಲವೊಂದು ಕ್ಲಿಪ್ಸ್ನ ನಾನು ಶೂಟ್ ಮಾಡ್ತೀನಿ. ಇವಾಗ ಜಸ್ಟ್ ಚೌಟ್ರಿ ಹತ್ರ ಬಂದಿದ್ದೀವಿ. ಇವಾಗ ಸದ್ಯಕ್ಕೆ ಹೇಗಿದೆ ವ್ಯೂ ಅಂತ ತೋರಿಸ್ತೀನಿ. ನಾವು ಚೌಟ್ರಿಗೆ ಬಂದಾಗಲೇ ಲೈಕ್ 7:30 ಅಷ್ಟೊತ್ತಿಗೆ ಆಗಿಬಿಟ್ಟಿತ್ತು. ಸೊ ಜಾಸ್ತಿ ಟೈಮ್ ಇರಲಿಲ್ಲ. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಬಳೆಶಾಸ್ತ್ರ ಸ್ಟಾರ್ಟ್ ಆಗ್ತಾಯಿತ್ತು. ಹಾಗಾಗಿ ಮದುವೆನ ಪಟ ಅಂತ ಬೇಗ ರೆಡಿ ಮಾಡ್ತಾಯಿದ್ವಿ. ಅಂದರೆ ಆಲ್ರೆಡಿ ಅವಳು ಸ್ಯಾರಿ ಹಾಕ್ಕೊಂಡು ಹೋಗಿದ್ಲು, ಹೇರ್ ಸ್ಟೈಲ್ ಒಂದು ಬಾಕಿ ಇತ್ತು, ಇನ್ನು ಮೇಕಪ್ ಒಂದು ಬಾಕಿ ಇತ್ತು. ಸೊ ಬಂದ ತಕ್ಷಣ ಮೇಕಪ್ ಎಲ್ಲ ಮಾಡಿಕೊಂಡು ಶುರು ಮಾಡಿದ್ವಿ. ಆಮೇಲೆ ವಿತಿನ್ 6 to 7 ಮಿನಿಟ್ಸಲ್ಲಿ ಮೇಕಪ್ ಕೂಡ ಮುಗ್ದೋಗಿತ್ತು. ಅಷ್ಟು ಫಾಸ್ಟಾಗಿ ಯಾರೂ ಮಾಡಿರಲ್ಲ ಅನಿಸುತ್ತೆ ಮದುವೆ ಹೆಣ್ಣಿಗೆ ಮೇಕಪ್ನ. ಬಟ್ ಅಷ್ಟು ಫಾಸ್ಟಾಗಿ ರಿಯಲಿ ಫ್ಯಾಕ್ಟ್ಫುಲಿ 6 to 7 ಮಿನಿಟ್ಸ್ ಅಷ್ಟೇ ತೊಗೊಂಡಿದ್ದು ಟೈಮು. ಅಷ್ಟು ಬೇಗನೆ ಮೇಕಪ್ ಮುಗ್ದೋಯ್ತು. ಕೊನೆಗೆ ಫಂಕ್ಷನ್ ಕೂಡ ಸ್ಟಾರ್ಟ್ ಆಗೋಯಿತು. ಆಮೇಲೆ ನಾನು ಬಂದವ್ರನ್ನ ಎಲ್ಲ ಸ್ವಲ್ಪ ಹಾಗೆ ಮಾತಾಡಿಸ್ಕೊಂಡು, ತುಂಬ ದಿನ ಆಗಿರತ್ತಲ್ಲ ನೋಡಿ, ಹಾಗಾಗಿ ಬಂದವ್ರನ್ನೆಲ್ಲ ಮಾತಾಡಿಸ್ತೀನಿ. ಏನಕ್ಕೆ ಹಂಗೆ ನಡೀತಿದ್ದೀನಿ ಅಂತ ನೋಡಿದ್ವಿ. ತುಂಬ ಟಯರ್ಡಾಗಿತ್ತು ನನಗೆ, ಹಾಗಾಗಿ ನಂಗೆ ನಡೆಯೋಕ್ಕೂ ಶಕ್ತಿ ಇಲ್ಲದೆ ಆ ಥರ ನಡೀತಾ ಇದ್ದೀನಿ. ಆಮೇಲೆ ನಂಗೆ ಬೋರ್
ಆಗ್ತಾಯಿತ್ತು. ಏನಕ್ಕೆ ಅಂತ ಕೇಳಿ, ನನಗೆ ಸುಸ್ತಾಗ್ತಾಯಿತ್ತಲ್ಲ, ಅದೇ ಕಾರಣಕ್ಕೆ ನಂಗೆ ಬೋರ್ ಆಗ್ತಾಯಿತ್ತು. ಕೊನೆಗೆ ನನಗೆ ಎದ್ದು ಓಡಾಡೋಕ್ಕೂ ಹಿಂಸೆ ಅನಿಸ್ತಿತ್ತು. ಆದರೆ ಮಕ್ಕಳು ಎಲ್ಲಿ ಕಾಣಿಸ್ತಾರೆ, ನಾನಂತೂ ಎದ್ದೋಗಿ ಫಸ್ಟ್ ಎತ್ಕೊತೀನಿ, ಅದು ಎಷ್ಟೇ ಸುಸ್ತಾಗಿದ್ರು. ಆಮೇಲೆ ಇಲ್ಲಿ ಮದುವೆ ಹೆಣ್ಣಿಂದು ಫೋಟೋ ಶೂಟ್ಸ್ ನಡೀತಾ ಇತ್ತು. ಸೊ ಅಲ್ಲಿ ನಿಂತ್ಕೊಂಡು ಅವ್ರನ್ನೇ ನೋಡ್ತಾ ಇದ್ವಿ. ಆಮೇಲೆ ನಾವು ಕೆಲವೊಂದು ಫೋಟೋಸ್ ತೆಕ್ಕೊಂಡ್ವಿ. ಆಮೇಲೆ ಸ್ವಲ್ಪ ವರ್ಕ್ ಹೇಳಿದರು, ಅದನ್ನು ಮಾಡಕ್ಕೆ ಹೊರಟೆ. ಏನು ಕಿಚನ ಕೆಳಗಡೆ ಊಟದ ಹಾಲ್ಗೆ ಹೋಗಿ ತೆಂಗಿನಕಾಯಿ ಬೇಕಂತೆ. ತೆಂಗಿನಕಾಯಿ ಜೊತೆಗೆ ಎಲ್ಲರೂ ರಿಲೇಟಿವ್ಸ್ ಎಲ್ಲ ಬಂದಿದ್ದಾರೆ. ಆಮೇಲೆ ಅವ್ರನ್ನೆಲ್ಲ ಮಾಡಿ ಹಾಗೆ ಓಡಾಡ್ತಾ ಇದ್ದೆ. ಅದು ಅದು ಕಾಣಿಸಲ್ಲ, ಬಟ್ ಏನೋ ಕಚ್ಚಿದ್ಯೋ ಇಲ್ಲೋ ಎಲ್ಲೋ ಏಟ್ ಮಾಡ್ಕೊಂಡಿದ್ಯೋ ಗೊತ್ತಿಲ್ಲ, ತುಂಬ ನೋವು. ಇಲ್ಲಿ ನಮ್ಮ ಅತ್ತೆ ಅವ್ರ ಮಗಳಿಗೆ ಈ ವಿಡಿಯೋ ಮತ್ತು ಫೋಟೋಸ್ನೆಲ್ಲ ಕಳಿಸು ಅಂತ ಹೇಳ್ತಿದ್ದಾರೆ. ಮರಿದಂಗೆ ಕಳಿಸು ಅಂತ ಹೇಳ್ತಿದ್ರು. ನಾನು ಸರಿ ಕಳಿಸ್ತೀನಿ, ಮರಿದಂಗೆ ಕಳಿಸ್ತೀನಿ ಅಂತ ಹೇಳ್ತಿದ್ದೆ. ಆಮೇಲೆ ಇನ್ನೇನು ಫಂಕ್ಷನ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಇದು ಒಂದು ಏನು ಹೇಳ್ತಾರೆ ಪದ್ಧತಿ ಇರುತ್ತೆ. ಮಡಿಕೆಯಲ್ಲಿ ಹೆಣ್ಮಕ್ಳು ಹೋಗಿ ನೀರನ್ನ ತಗೊಂಡ್ಬರಬೇಕು. ನಾನಿದೆ ನೆನಪು ಮಾಡಿರಲಿಲ್ಲ, ನೋಡಿದ್ದೇನೆ. ಅದು ಕಂಪ್ಲೀಟಾಗಿ ಗೊತ್ತಿರಲಿಲ್ಲ ಇದ್ರ ಬಗ್ಗೆ. ಫಸ್ಟ್ ಟೈಮ್ ಅದೇನೋ ಶಾಸ್ತ್ರ ಅಂತೆ, ಏನೋ ಗಂಗೆನಾ ಏನೋ ತರೋದು ಒಟ್ಟಿನಲ್ಲಿ ಇದರಲ್ಲಿ ಮಡಿಕೆಯಲ್ಲಿ ನೀರು ತರೋ ಶಾಸ್ತ್ರ. ನನಗೆ ಕರೆಕ್ಟಾಗಿ ಅದು ನೀರು ತರೋ ಶಾಸ್ತ್ರ ಅಂತಲೂ ಹೇಳೋಕ್ಕೆ ಬರ್ತಾ ಇಲ್ಲ, ಏನೇನೋ ಹೇಳ್ಕೊಂಡು ಕೂತಿದ್ದೆ. ಆಮೇಲೆ ಅದಕ್ಕೆ ಅದು ನೀರು ತುಂಬಿಸಿರ್ತೀವಲ್ಲ, ಆ ಮಡಿಕೆಗೆ ಕೆಲವೊಂದು ಪೂಜೆಗಳಿರುತ್ತೆ. ಆ ಪೂಜೆಗಳನ್ನ ಮಾಡಿದ್ವಿ. ಆ್ಯಂಡ್ ಆ್ಯಕ್ಚುಲಿ ಫ್ಯಾಕ್ಟ್ಫುಲಿ ಹೇಳಬೇಕಂದ್ರೆ ನಮ್ಗಳಿಗಿಂತ ಕ್ಯಾಮ್ರಾಮ್ಯಾನ್ಗಳಿಗೇ ಯಾವ್ಯಾವ ಶಾಸ್ತ್ರ ಹೇಗೆ ಮಾಡಬೇಕು ಅಂತ ಗೊತ್ತಿರುತ್ತೆ. ಯಾಕಂದರೆ ಅವ್ರು ಎಷ್ಟು ಮದುವೆಗಳನ್ನ ಅಟೆಂಡ್ ಮಾಡಿರ್ತಾರೆ, ಎಷ್ಟು ಮದುವೆಗಳಿಗೆ ಕ್ಯಾಮ್ರಾಮ್ಯಾನ್ ಆಗೋಗಿರ್ತಾರೆ ಅಲ್ವಾ. ಹಾಗಾಗಿ ಅವರೇ ನಮಗೆ ಕೆಲವೊಂದು ಶಾಸ್ತ್ರಗಳನ್ನ ಹೇಳ್ಕೊಡ್ತಾಯಿದ್ರು. ಹಿಂಗೆ ಹಿಡ್ಕೊಬೇಕು, ಈ ಕಡೆ ತಿರ್ಕೊಂಡೇ ಇಟ್ಕೊಬೇಕು ಅಂತಾರಲ್ಲ. ಸೊ ಅವ್ರು ಹೇಳಿಟ್ಕೊಂಡೇ ನಾವು ಮಾಡ್ಕೊಂಡಿರ್ತೀವಿ. ಫಸ್ಟ್ ಟೈಮ್ ಈ ಥರ ಮಡಿಕೆ ಎಲ್ಲ ನಾವು ಮದುವೆಯಲ್ಲಿ ಹೋಗಿರೋದನ್ನ ನೋಡಿದ್ದೀನಿ, ಆದರೆ ನಾನೇ ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡಿದ್ಲು. ಒಂದು ಸ್ವಲ್ಪ ಖುಷಿ ಕೂಡ ತಕ್ಷಣ ಬನ್ನಿ ಈಗ ಮತ್ತೆ. ಆಮೇಲೆ ಆರತಿ ಎಲ್ಲ ಮಾಡಿಬಿಟ್ಟು ಹೊಳ ತಂದು ಅಲ್ಲೂ ಕೆಲವೊಂದು ಶಾಸ್ತ್ರಗಳನ್ನ ಮಾಡಿ, ಆಮೇಲೆ ಮಡಿಕೆ ಎಲ್ಲ ಒಳಗಿಡಿಸಿ ಅಲ್ಲೂ ಸ್ವಲ್ಪ ಪೂಜೆ ಎಲ್ಲ ಮಾಡಬೇಕಿತ್ತು. ಅದನ್ನು ಮಾಡಿದ್ವಿ. ನಮ್ಮ ತಂಗಿ ಮತ್ತೆ ಇವತ್ತು ಇದೆಲ್ಲ ಪ್ಲೀಸ್ ದಯವಿಟ್ಟು ಕಟ್ ಮಾಡಾಕ್ಬಿಡಿ. ಕಟ್ ಮಾಡಲ್ಲ, ಮದ್ವೆ ಕಾಣಿಸ್ತಿಲ್ಲ, ಇಲ್ಲಿದ್ದಾರೆ ಇಲ್ಲಿ. ಇಲ್ಲಿ ಮಗು ನೀರು ಕುಡಿತಾ ಇಲ್ಲ ಅಂತ ಹೇಳ್ಬಿಟ್ಟು ನನಗೆ ಕುಡಿಸೋ ಥರ ಮಾಡಿದ್ರೆ ಅವನು ಕುಡಿತಾ ಇದ್ದ. ಆಮೇಲೆ ಬಳೆ ಶಾಸ್ತ್ರದಲ್ಲಿ ಬಳೆ ಹಾಕಿಸ್ಕೊಂಡ್ವಿ. ಬಳೆ ಹಾಕ್ಸ್ಕೊಬೇಕಾದ್ರೆ ನಾನು ಅವ್ರಿಗೆ ಹೇಳ್ದೆ ಇಲ್ಲ, ನನಗದು ಟೈಟ್ ಆಗುತ್ತೆ ಅಂತ. ಆ್ಯಕ್ಚುಲಿ ಅದು ನಾವು ಬರೋಕ್ಕೆ 2 ದಿವಸ ಮುಂಚೆ ಇವಾಗ ಚೌಟೆ ಕರ್ಕೊಂಡ್ಬಂದಿದ್ದೀವಿ. ಗೋಡೆ ತೋರಿಸಲ್ಲ, ಅವ್ರು ಬಂದಿದ್ದು 6:30ಗೆ. ಆಯಿತು, ಕಟ್ ಮಾಡಿ ಅಂತ ಬಂದ್ವಿ ಗಾಯ್ಸ್. ಕರೆಂಟ್ ಹೋಗ್ಬಿಡ್ತು ನೋಡಿ ಗಾಯ್ಸ್, ಇವರೆಲ್ಲ ನನ್ನ ಫ್ಯಾನ್ಸ್ ತಮ್ಮಗಳು.
ಗೈಸ್ ಇವಾಗ ಜಸ್ಟ್ ಬಳೆ ತೊಡಿಸ್ಕೊಂಡು ಊಟಕ್ಕೆ ಬಂದಿದ್ದೀವಿ. ಬಳೆ ತೊಡಿಸ್ಕೊಬೇಕಾದ್ರೆ ನನ್ನ ರೈಟ್ ಹ್ಯಾಂಡ್ ಕೈಗೆ ತುಂಬ ಕಷ್ಟ ಆಗ್ತಿತ್ತು ಏನು ಒಳಗೆ ಹೋಗೋಕ್ಕೆ. ಬಟ್ ನನ್ನ ಲೆಫ್ಟ್ ಹ್ಯಾಂಡ್ ಕೈಗೆ ಆರಾಮಾಗಿ ಹಾಕಿಸ್ಬೋದಿತ್ತು. ಇವಾಗ ಊಟಕ್ಕೆ ಬಂದಿದ್ದೀವಿ. ಆಲ್ರೆಡಿ ಟೈಮ್ ಬಂದು 10 o'clock ಆಗಿದೆ. ಊಟ ಮುಗಿಸ್ಕೊಂಡು ಇವಾಗ ಅರ್ಶಿನ ಶಾಸ್ತ್ರ ಸ್ಟಾರ್ಟ್ ಆಗ್ತಿದೆ. ಬಟ್ ಆಲ್ರೆಡಿ ನಂಗೆ ತುಂಬ ಹಸಿವಾಗಿರೋದ್ರಿಂದ ಊಟಕ್ಕೆ ಬಂದು ಕುತ್ಕೊಂಡ್ಬಿಟ್ಟಿದ್ದೀನಿ. ಮದುವೆ ಹೆಣ್ಣು ಬಿಟ್ಬಿಟ್ಟು ವಿಡಿಯೋ ನೋಡ್ಬೇಕಾದ್ರೆ ಬೇಜಾರು ಮಾಡ್ಕೋತಾಳೆ ಅನ್ಸುತ್ತೆ. ಬಟ್ ಹಸಿವಾಗ್ತಿದೆ ಗಾಯ್ಸ್. ಬೆಳಗ್ಗೆಯಿಂದ ಐ ಮೀನ್ ಸಂಜೆಯಿಂದ ಓಡಾಡಿ ಹಸಿವಾಗ್ತಿದೆ. ಮಧ್ಯದಲ್ಲಿ ಮೋಮೋಸ್ ಕೂಡ ತಿಂದ್ವಿ. ಆಗ ಅಂದ್ಬಿಟ್ಟು ಮೋಮೋಸ್ ಹೊಟ್ಟೆ ದೊಡ್ಡದು ಅದಕ್ಕೆ. ನನ್ನ ಹೊಟ್ಟೆ ದೊಡ್ಡದು ಅದಕ್ಕೆ. ಕೊಟ್ಟೆಗೆ ಫ್ರೆಂಡ್ಸ್ ಬಾಳೆದೆಲೆ ಊಟ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದಲ್ಲ ಮತ್ತೆ ಇನ್ನು ಗೈಸ್ ಗಾಸಿಪ್ಸ್ ಮಾತಾಡ್ತಿದ್ದಾರೆ ಗೈಸ್. ಹಾಂ ಊಟ ಮಾಡಿ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಇಲ್ಲಿ ಅರ್ಶಿನ ಶುರು ಆಗುತ್ತೆ. ಅರ್ಶಿನ ಶಾಸ್ತ್ರ ನೋಡೋದೇ ಒಂಥರ ಚೆನ್ನಾಗಿರುತ್ತೆ. ಇಲ್ಲಿ ಹುಡುಗಿ ಅಣ್ಣ ಜಾಸ್ತಿ ಎಲ್ಲ ಅರ್ಶಿನ ಹಚ್ಬಿಡ್ತಾನೋ ಅಂತ ಹೇಳಿ ಅವಳು ಏಕೆ ಸ್ವಲ್ಪ ಹಚ್ಚು ಅಂತ ರೇಗ್ತಾ ಇದ್ಲು. ಅದಕ್ಕೆ ಅವನು ಜಾಸ್ತಿ ಏನು ಹಚ್ಚಲ್ಲ ಬಾ ಇಲ್ಲಿ ಅಂತ ಕಿತ್ತಾಡ್ತಿದ್ರು. ಆಮೇಲೆ ನನ್ನ ಕಸಿನ್ಸ್ನ ಮನೆಗೆ ಬಿಡಬೇಕಿತ್ತು. ಅಂದರೆ ಅವರೇ ಗಾಡೀಲಿ ಬಂದಿದ್ರು ಸ್ಕೂಟೀಲಿ. ಬಟ್ ನೈಟ್ 11:30 ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಹಿಂದೆಯಿಂದ ನಾವು ಹೋಗಿ ಅಲ್ಲೇ ಹತ್ರ ಬಿಟ್ಬಿಟ್ಟು ಬಂದ್ವಿ. ಬಂದಮೇಲೆ ನಮಗಿದ್ದಿದ್ದು ಅಂದರೆ ಹೆವಿ ಸ್ಟ್ರೆಸ್ಫುಲ್ ಕೆಲಸ ತಾಂಬೂಲ ತುಂಬೋದು. ಅಷ್ಟು ಜನಕ್ಕೆ ತಾಂಬೂಲ ತುಂಬೋದು ಅಂತ ಅಂದರೆ 11:30ಇಂದ 2 o'clock ತನಕ ಅದೇ ಆಗೋಗ್ಬಿಟ್ಟಿತ್ತು. ಆಮೇಲೆ ತಾಂಬೂಲ ಎಲ್ಲ ತುಂಬಿಬಿಟ್ಟು ಬೇಗ ಮನೆಗೆ ಹೋದ್ವಿ. ಲೈಕ್ ಬೇಗ ಅಂದರೆ 2 o'clock ಆಗಿತ್ತು ಮನೆಗೆ ಹೋಗೋ ಅಷ್ಟೊತ್ತಿಗೆ. ಇವತ್ತಿನ ವಿಡಿಯೋ ಇಷ್ಟೇ. ಅಂದರೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ತೀನಿ ಇವತ್ತಿನ ವಿಡಿಯೋದಲ್ಲಿ ಏನೇನಾಯಿತು ಏನೇನಿತ್ತು ಅಂತ ಹೇಳಿ. ಹುಡುಗಿ ಮನೆಗೆ ಹೋದ್ವಿ. ಹುಡುಗಿ ಮನೇಲಿ ಏನೇನು ಮಾಡಬೇಕಿತ್ತು ಸ್ವಲ್ಪ ಕೆಲಸಗಳು ಅದನ್ನು ಮಾಡಿದ್ವಿ. ಅಲ್ಲಿಂದ ಡೈರೆಕ್ಟ್ ಚೌಟ್ರಿಗೆ ಬಂದ್ವಿ. ಚೌಟ್ರಿಗೆ ಬಂದು ಕೆಲವೊಂದು ಶಾಸ್ತ್ರಗಳಿತ್ತು. ಅರ್ಶಿನ ಶಾಸ್ತ್ರ, ಬಳೆ ಶಾಸ್ತ್ರ ಆ ಥರದ್ದು. ಇತ್ತೀಚೆಗೆ ಒಂದು ಟ್ರೆಂಡಿಂಗ್ ನಡೀತಿದೆ ನೈಟ್ ಅದು ರಿಸೆಪ್ಷನ್ ಮಾಡಿಸೋದು. ಬಟ್ ಇಲ್ಲಿ ಮದುವೆ ಹುಡುಗಿಗೆ ನೈಟ್ ರಿಸೆಪ್ಷನ್ ಇಷ್ಟ ಇರಲಿಲ್ಲ. ಹಾಗಾಗಿ ನಾವು ಏನು ನೈಟ್ ರಿಸೆಪ್ಷನ್ ಇಡೋಕ್ಕೆ ಹೋಗಲಿಲ್ಲ. ಸೊ ನಾಳೆ ರಿಸೆಪ್ಷನ್, ನಾಳೆ ಮುಹೂರ್ತ ರಿಸೆಪ್ಷನ್ ಅದೆಲ್ಲ ಇರುತ್ತೆ. ಅವ್ರು ಇಷ್ಟಪಟ್ಟಂಗೆ ನೈಟ್ ಅರ್ಶಿನ ಶಾಸ್ತ್ರ, ಬಳೆ ಶಾಸ್ತ್ರ. ಅಂದರೆ ಇದೆಲ್ಲ ತುಂಬ ಅಪರೂಪ ಆಗಿಬಿಟ್ಟಿದೆ ಇವಾಗ. ಹಿಂದಿನ ದಿನ ಬಳೆ ಶಾಸ್ತ್ರ, ಅರ್ಶಿನ ಶಾಸ್ತ್ರ ನಡೆಯೋದು. ಹಾಗಾಗಿ ಇದಕ್ಕೆ ಅವಳೇ ಹಾಗೆ ಇಷ್ಟಪಟ್ಟಳು. ಬಟ್ ಆ ಥರ ಮದುವೆ ಅಟೆಂಡ್ ಮಾಡೋಕ್ಕೂ ತುಂಬ ಖುಷಿಯಾಗುತ್ತೆ. ಯಾಕಂದರೆ ಅದೆಲ್ಲ ಅವಾಗ ಚೆನ್ನಾಗಿ ಅನಿಸ್ತಿತ್ತು. ಹಿಂದಿನ ದಿನ ಎಲ್ಲರೂ ಸೇರೋದು, ಈ ಥರ ಶಾಸ್ತ್ರಗಳನ್ನ ಮಾಡೋದು ಅದು. ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಾಡಿಬೇಡಿ. ಥ್ಯಾಂಕ್ ಯು.